ಓಕೆ, ಇನ್ನು ಮಳೆ ಅನಾಹುತದ ಬಗ್ಗೆ ನೋಡೋದಾದರೆ ಘಟಪ್ರಭಾ ನದಿಯ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ನೀರಿನ ಪ್ರವಾಹಕ್ಕೆ ಕಣ್ಣಾಯಿಸಿದಷ್ಟು ನೀರು ಕಂಡು ಬರ್ತಾ ಇದೆ. ಇನ್ನು ಬೆಳಗಾವಿ ಜಿಲ್ಲೆ ಹುಣಶ್ಯಾಳ ಪಿಜಿ ಗ್ರಾಮ ಜಲಾವೃತವಾಗಿದೆ ಕಂಪ್ಲೀಟ್ ಆಗಿ. ಗ್ರಾಮದ 200ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಆ ಭಾಗದ ಜನರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಬೆಳಗಾವಿ ಜಿಲ್ಲೆ ಹುಣಶ್ಯಾಳ ಗ್ರಾಮ, ಅಲ್ಲಿ ಘಟಪ್ರಭೆಯ ಅಬ್ಬರಕ್ಕೆ ನೋಡಿ, ಹುಣಶ್ಯಾಳ ಗ್ರಾಮದ ಪರಿಸ್ಥಿತಿ ನೋಡಿ. ಈ ಥರ ನೀರಿದ್ದರೆ ಮನೆಗಳಿಗೆ ನುಗ್ಗದೇ ಇರುತ್ತಾ? ಎಲ್ಲ ಮನೆಗಳಿಗೂ ನೀರು ನುಗ್ಗಿದೆ. ಯಾರೂ ಮನೆಯಲ್ಲಿ ವಾಸ ಮಾಡೋದಕ್ಕಾಗೋದೇ ಇಲ್ಲ. ಆ ಊರಲ್ಲಿ ಒಂದು 200 ಮನೆ ಇದೆಯಂತೆ. 200 ಮನೆಯ ಜನರನ್ನು ಕೂಡ ಈಗ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಬಟ್ 200 ಮನೆ ಕುಟುಂಬಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಅವ್ರನ್ನ ನೋಡ್ಕೊಳ್ಳೋದು ತಮಾಷೆ ಮಾತಲ್ಲ. ಆದರೂ ಅವ್ರಿಗೂ ಬೇರೆ ದಾರಿ ಇಲ್ವಲ್ಲ, ಮನೆಯಲ್ಲಂತೂ ವಾಸ ಮಾಡೋಕ್ಕಾಗಲ್ಲ. ಹಾಗಾಗಿ ಪಾಪ ಅವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಬೀಗ ಹಾಕ್ಕೊಂಡು ಆಯಿತು ನಡೀರಪ್ಪ ಅಂತ ಮನೇಲೇನೋ ಅಕ್ಕಿ ಬೇಳೆ ಅಥವಾ ದವಸ ಧಾನ್ಯಗಳೇನೇನಿತ್ತು ಎಲ್ಲನೂ ತುಂಬಿಕೊಂಡು ಹೋಗಿದ್ದಾರೆ. ಅದನ್ನಾದರೂ ಕಾಪಾಡ್ಕೋಬೇಕಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯ ರೌದ್ರ ನರ್ತನ ಅಂತಲೂ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆ ಪ್ರವಾಹ ಬಂದು ಆಗೋಗಿದೆ, ಊರುಗಳಿಗೆಲ್ಲ ನೀರು ನುಗ್ಗಾಗೋಗಿದೆ. ಇದಿನ್ನೂ ನನ್ನ ಪ್ರಕಾರ 1 ವಾರ ಹೆಚ್ಚು ಕಡಿಮೆ ಹೀಗೆ ಮುಂದುವರಿಯುತ್ತೆ. ನೀವು ಡ್ಯಾಮಲ್ಲಿ ನೀರು ಬಿಟ್ಟಷ್ಟು, ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟಷ್ಟು ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಡ್ಯಾಮಲ್ಲಿ ನೀರು ಬಿಡೋದನ್ನು ಕಡಿಮೆ ಮಾಡಿದ್ರೆ ಮಾತ್ರ ಪ್ರವಾಹ ಪರಿಸ್ಥಿತಿ ತಗ್ಗುತ್ತೆ. ನೋಡಿ, ಓಕೆ, ಅಲ್ಲಿ ದೇಶದಲ್ಲಿ ಇವಾಗ ಸದ್ಯದಲ್ಲಿ 5,000 ಕ್ಯೂಸೆಕ್ ನೀರನ್ನು ಮಲಪ್ರಭಾ ನದಿಗೆ ಬಿಡುಗಡೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬೆಳಗಾವಿಯಲ್ಲಿ ನಿಜಕ್ಕೂ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ಆ ಭೀತಿಯಿಂದಾಗಿ ರಾಮದುರ್ಗ ಪಟ್ಟಣ ಕಂಪ್ಲೀಟ್ ಆಗಿ ಅಲ್ಲಿ ನೆರೆ ಪರಿಸ್ಥಿತಿ ಆಗಿದೆ. ಜೊತೆಗೆ ನಿಮಗೆ ಆ ಸೇತುವೆ ಮುಳುಗಡೆ ಆಗಿರೋದ್ರಿಂದ ರಾಮದುರ್ಗ ಮತ್ತು ಸುರೇಬಾನ ಸಂಪರ್ಕ ಸೇತುವೆ ಜಲಾವೃತವಾಗಿದೆ. ಆ ಜಲಾವೃತವಾಗಿರೋ ಜಾಗದಲ್ಲೇ ಜನರು ನೋಡಿ ಸಾಹಸ ಮಾಡ್ತಾ ಇದ್ದಾರೆ. ಬೆಳಗ್ಗೆಗಿಂತ ಈಗ ಜಾಸ್ತಿ ಆಗಿದೆ ನೀರಿನ ಮಟ್ಟ. ಬೆಳಗ್ಗೆ ಇನ್ನೂ ಆಗಷ್ಟೇ ಸೇತುವೆ ಮೇಲೆ ನೀರು ಹರಿತಾ ಇತ್ತು. ಬಟ್ ಈ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಇನ್ನೊಂದು ಅರ್ಧ ಅಡಿ ನೀರು ಜಾಸ್ತಿ ಬಂದರೆ ಆ ಕಡೆ ಇರೋರು ಆ ಕಡೆಗೆ, ಈ ಕಡೆ ಇರೋರು ಈ ಕಡೆಗೆ, ಹಂಗಾಗ್ಬಿಡುತ್ತೆ. ಸುರೇಬಾನ್ ರಾಮದುರ್ಗ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ಪರ್ಟಿಕ್ಯುಲರಾಗಿ ಘಟಪ್ರಭಾ 7 ನದಿಗಳು ಹರಿತಕ್ಕಂಥ ಜಿಲ್ಲೆ. ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಲೋಕಲ್ ಪೊಲೀಸರು ಸ್ವಲ್ಪ ಬ್ಯಾರಿಕೇಡ್ ಎಲ್ಲ ಹಾಕಿ ಇದನ್ನು ಬಂದ್ ಮಾಡಬೇಕು. ಏನಾದರೂ ಅವಾಂತರ ಆದರೆ, ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರ? ಹಾಗಾಗಿ ಅದು ಸದ್ಯಕ್ಕೆ ಈ ರೀತಿ ಆಗಿದೆ. ಬೆಳಗಾವಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಎಲ್ಲ ಕಡೆಯಲ್ಲೂ ಕೂಡ ಹೆಚ್ಚು ಕಡಿಮೆ. ಇನ್ನು ಬೆಳಗಾವಿಯಲ್ಲಿ ಹಲವಾರು ಕಡೆ ಪ್ರವಾಹದ ಪರಿಸ್ಥಿತಿ. ಮೂಡಲಗಿ ತಾಲೂಕಿನ ವಡಗೇರಹಟ್ಟಿ ಗ್ರಾಮ ಜಲಾವೃತವಾಗಿದೆ. ಮನೆಗಳಲ್ಲಿ ನೀರು ತುಂಬಿ ಬೀದಿಗೆ ಬಂದಿವೆ ಕುಟುಂಬಗಳು. ಒಂದೊಂದೇ ನದಿ ಪಾತ್ರದ ಊರುಗಳು ಈ ಥರ ಆಗುತ್ತಿನ ಮೇಲೆ ಕಾಳಜಿ ಕೇಂದ್ರದಲ್ಲಿ ಬಾಣಂತಿಯರು, ಗರ್ಭಿಣಿಯರು ಪರದಾಡ್ತಾ ಇದ್ದಾರೆ. ಪಾಪ 15 ದಿನದ ಮಗು, 30 ದಿನದ ಮಗು ಎಲ್ಲ ಇಟ್ಕೊಂಡು 3 ದಿವಸದಿಂದ ಸ್ನಾನ ಮಾಡಿಲ್ಲ. ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತೆಯರು ಕಣ್ಣೀರಿಡ್ತಾ ಇದ್ದಾರೆ. ಏನೋ ಪಾಪ ಹೆರಿಗೆಗೆ ಅಂತ ತವ್ರ ಮನೆಗೆ ಬಂದಿರ್ತಾರೆ, ಬಂದಾಗಿ ಈ ಥರ ಆಗಿದೆ, ಮನೆಯಲ್ಲಿ ಇರೋಕ್ಕಾಗಲ್ಲ, ಎಲ್ಲರನ್ನೂ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಕಾಳಜಿ ಕೇಂದ್ರದಲ್ಲಿ ಏನು ಫೆಸಿಲಿಟಿ ಇರಲ್ಲ, ಒಂದು ಹಾಲ್ ಅದು ತಗೊಂಡೋಗಿ ಬಿಟ್ಬಿಡ್ತಾರಲ್ಲಿ, ಏನೇನೂ ಫೆಸಿಲಿಟಿ ಇರಲ್ಲ. ಇವರು ಕೂಡ ಹುಟ್ಟುಡುಗೆಯಲ್ಲೇ ಬಂದಿರ್ತಾರಲ್ಲ, ನಾವು 3 ದಿವಸದಿಂದ ಸ್ನಾನ ಮಾಡಿಲ್ಲ ಅಂತೆಲ್ಲ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ ಪಾಪ. ಘಟಪ್ರಭಾ ನದಿಗೆ ಪ್ರವಾಹ ಬಂದಿದ್ದು ಬಹಳಷ್ಟು ಅವಾಂತರ ಸೃಷ್ಟಿಸಿದೆ. ನಾವೀಗ ಮೂಡಲಗಿ ತಾಲೂಕಿನ ಒಡೇಟಿ ಗ್ರಾಮದಲ್ಲಿದ್ದೀವಿ. ಒಡೇಟಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಏನು ಕೇಂದ್ರ ಇದೆ, ಇದು ಕಾಳಜಿ ಕೇಂದ್ರ, ಅಂಗನವಾಡಿ ಕೇಂದ್ರ ಒಡೇರಟ್ಟಿ. ಇಲ್ಲಿ ಕೂಡ ಏನಂತಾರೆ, 2 ಬಾಣಂತರು ಮತ್ತೊಬ್ಬರು ಗರ್ಭಿಣಿ ಇದ್ದಾರೆ. ಈ ಕಡೆ ಏನಂತಂದರೆ ಒಂದಿಷ್ಟು ಬಾಣಂತಿತನ ಮಾಡೋದಂತಂದರೆ ಗಂಡ ಮನೆಯಿಂದ ಮಕ್ಕಳನ್ನ ಕರ್ಕೊಂಬಂದು ಡೆಲಿವರಿ ಆದ ನಂತರ ಅವರಿಗೆ ಬಹಳಷ್ಟು ಆರೈಕೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಒಂದು ಆರೈಕೆಯಿಂದ ವಂಚಿತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಏನು ನೆರೆ ಬಂದಿದೆ, ನೆರೆದಿಂದ
ಭಾಳಷ್ಟು ಸಮಸ್ಯೆ ಆಗಿರುವಂಥ ತಾವು ನೋಡ್ಬೋದು ಅಂತಾರೆ. ಹಸುಗೂಸುಗಳು ತಗೊಂಡು ಈ ಅಂಗನವಾಡಿ ಕೇಂದ್ರದಲ್ಲಿ ಇರುವಂಥವ್ರು ತಾವು ನೋಡ್ಬೋದು ಹೀಗೆ ಯಾವ ಥರ ಇದೆ ಅಂಥೇಳಿ. ಇದು ಎಷ್ಟು ತಿಂಗಳದ 1.5 ತಿಂಗಳ ಮಗು ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿರುವಂಥದ್ದು. ಇದು 20 ದಿನಗಳ ಮಗು. ತಾವು ನೋಡ್ಬೋದು ಏನಂತಂದರೆ 20 ದಿನದ ಮಗು ಕೂಸು ಇವತ್ತು ಈ ಒಡೇಟಿ ಗ್ರಾಮದ ಅಂಗನವಾಡಿಯಲ್ಲಿ ಆರೈಕೆ ಪಡಿತಾ ಇರುವಂಥದ್ದು. ಇಬ್ಬರು ಅಂಗನವಾಡಿ ಸಹಾಯಕರು ಅದಕ್ಕೆ ವಿಶೇಷವಾಗಿ ಟೀಚರ್, ಇಬ್ಬರು ಅಂಗನವಾಡಿ ಟೀಚರ್ಗಳು ಕೂಡ ವಿಶೇಷವಾಗಿ ವ್ಯವಸ್ಥೆನ ಮಾಡ್ತಾರೆ ಈ ಬಾಣಂತಿ ಇರೋದು. ಇವರು ಎಲ್ಲೋ ಅಂದ್ಕೊಂಡಂಗೆ ಆಗಿದ್ದರೆ ತಾಯಿ ಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು. ಆದರೆ ಇವತ್ತು ಈ ಒಂದು ನೆರೆ ಬಂದಿರೋದ್ರಿಂದ ಭಾಳಷ್ಟು ಸಮಸ್ಯೆಗಳಾಗಿರೋದು. ಆ ಸಮಸ್ಯೆಗಳು ಈ ಸಮಸ್ಯೆಗಳು ಕೂಡ ಒಂದು. ಯಾಕಂತಂದರೆ ಅವರ ತಾಯಿ ಮನೆ ಬಿಟ್ಟು ಇಲ್ಲಿ ಅಂಗನವಾಡಿಗೆ ಬಂದು ನೆಲೆಸಿದ್ದಾರೆ. ಯಾಕೆಂದರೆ ಅವರ ತಾಯಿ ಮನೆಯಲ್ಲಿ ನೀರು ಘಟಪ್ರಭೆ ಏನು ನೀರು ಒಳಗಡೆ ಹೋಗೋದು, ಅವ್ರದ್ದೆಲ್ಲ ಸರಕು ಸಂಜಾಮ ಬಂದು ಇಲ್ಲಿದ್ದಾರೆ. ಇನ್ನೊಬ್ಬರು ಇಲ್ಲಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಯಾಕೆ ಬಂದಿರಕ್ಕ ಈ ಕಡೆ? ಹೊಲಿ ಬಂದೈತೆ ಮತ್ತು ಭಾಳ ಭಾಳ ಆಗೈತೆ ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಬಂದು ಮತ್ತು ಹುಡುಗಿಗೆ ಆರಾಮಿಲ್ರಿ, ಮತ್ತು ಸೀಸರಿಂಗ್ ಬೇರೆ ಆಗೈತೆ ನಮ್ಗೆ ಭಾಳ ತ್ರಾಸ ಆಗೈತೆ ಎಲ್ಲ. ಮತ್ತು ಊಟ ಎಲ್ಲ ವಯಸ್ಸಿತ್ತು ಅಲ್ಲಿ. ಊಟ ಈಗ ತಾಯಿ ಮನೆಯಾಗಿತ್ತಂದ್ರೆ ಭಾಳಷ್ಟು ಆರೈಕೆ ಆಗಿತ್ತು. ಮಕ್ಕಳ ಸ್ನಾನ ಹಾಕ್ಸೋದು, ಆಮ್ಯಾಗ ಸ್ನಾನ ಹಾಕ್ಸೋದು ಎಲ್ಲ ಮಾಡೋದು ಇರ್ತಿತ್ತು. ಈಗೇನು ತ್ರಾಸ? ಈಗ ಮತ್ತು ನನಗೂ ಆರಾಮಿಲ್ರಿ, ಈಗ ಹುಡುಗಿಗೆ ಆರಾಮಿಲ್ರಿ, ಈಗ ಭಾಳ ತ್ರಾಸ ಆಗೈತೆ ನೀರು ಬಂದೈತತ್ರಿ. ಅದಕ್ಕೆ ತ್ರಾಸ ಆಗೈತಿ. ಸ್ನಾನ ಎಲ್ಲ ವ್ಯವಸ್ಥೆ ಇಲ್ಲ? ಇಲ್ರಿ. ಏನೋ ವ್ಯವಸ್ಥೆ?